ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಮಾಡೋಂಥವ್ರು ಮಾಡ್ಬೋದು. ಇನ್ನೂ ಕಾಲಾವಕಾಶ ಇದೆ. ಸುಮಾರು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ. ಮತ್ತು 1 BHK ಫ್ಲ್ಯಾಟು ಸರ್ಕಾರದಿಂದ ಸಬ್ಸಿಡಿ ಎಷ್ಟು ಸಿಗುತ್ತೆ, ಮತ್ತು ಇದು ರೇಟ್ ದರ ಎಷ್ಟು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಒಂದೇ ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ವಿಡಿಯೋ ತಿಳಿಸೋಕ್ಕಲ್ಲ. ಈಗ ಸದ್ಯಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದಾ, ಯಾವ ರೀತಿ ಆನ್ಲೈನ್ ಅರ್ಜಿ ಡಿವೈಡ್ ಆಗಿರ್ತವೆ 2 ಭಾಗದಲ್ಲಿ ನಿಮಗೆ ವಿವರ ಕೊಡ್ತೀನಿ. ಇದು ನೋಡಿ, ನಿಮಗೆ ಲಿಂಕ್ ಇಲ್ಲಿ ತೋರಿಸ್ತಾ ಇರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಓಪನ್ ಮಾಡ್ಕೊಂಡು ಎಲ್ಲ ಸರ್ಚ್ ಮಾಡ್ಕೋಬೋದು ನೀವೇ ಅಂತ ಹೇಳ್ತಾ ಬನ್ನಿ. ಅದ್ರ ಬಗ್ಗೆ ಸಂಪೂರ್ಣವಾಗಿ 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ವಾಸವಾಗಿರುವಂಥವ್ರಿಗೆ ಮಾತ್ರ ಇರೋ ಅವಕಾಶ, ಬೇರೆಯವರಿಗೆ ಇರೋಲ್ಲ. BPL ಕಾರ್ಡ್ ಓಡೋರಿಗೆ ತುಂಬ ಬೇಕಾಗುವಂತಹ BPL ಕಾರ್ಡ್ ಮೇನ್ ಇರಬೇಕು. APL ಕಾರ್ಡಿಗೆ ಅವರು ಇನ್ಕಮ್ ಜಾಸ್ತಿ ಮಾಡಿದ್ದಾರೆ, ಅಪ್ಲೈ ಮಾಡ್ಬೋದು, ಗ್ಯಾರಂಟಿ ಸಿಗೋಲ್ಲ. BPL ಕಾರ್ಡ್ ಮೇನ್ ಇನ್ಕಮ್. ಬೆಂಗಳೂರಿನಲ್ಲಿ ಮಿನಿಮಮ್ 5 ವರ್ಷ ಮೇಲ್ಪಟ್ಟಿರಬೇಕು ಈ ಅರ್ಜಿ ಹಾಕಕ್ಕೆ. ನಿಮಗೆ 5 ವರ್ಷ ಮೇಲ್ಪಟ್ಟವ್ರು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತೀನಿ. ಎಲ್ಲ ಡಾಕ್ಯುಮೆಂಟ್ಸು ಬೆಂಗಳೂರಿನಲ್ಲೇ ಇರಬೇಕು. ಆಧಾರ್ ಕಾರ್ಡ್ ಇರಬೇಕು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಬೆಂಗಳೂರು ಅಡ್ರೆಸ್ಸಲ್ಲಿ ಇದ್ದರೆ ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅಂತ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಫ್ರೆಂಡ್, ಇಷ್ಟು ನಿಮಗೆ ಇಲ್ಲಿ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಬನ್ನಿ, ಅದಾದರೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಪಡೆಯೋಣ. 1 BHK ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಇದು ರಾಜೀವ್ ಗಾಂಧಿ ವಸತಿ ನಿಗಮ ಅಡಿಯಲ್ಲಿ ಬರುವಂತಹ 1 BHK ಫ್ಲ್ಯಾಟು ವೆಬ್ಸೈಟು ಸಹ ನಿಮಗೆ ತೋರಿಸ್ತೀನಿ. ಬನ್ನಿ, ಆ ವೆಬ್ಸೈಟು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಆಗಿರುತ್ತೆ ಅಂತ ಹೇಳ್ತಾ ಮುಂದಕ್ಕೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ನಿಮಗೆ ಏನು ವಿಡಿಯೋ ತೋರಿಸ್ತಾ ಇದ್ದೀನಲ್ಲ, ಅದು 1 BHK ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ನಿರ್ಮಾಣವಾಗಿರುವಂತಹ 1 BHK ಫ್ಲ್ಯಾಟ್ ಇದು. ಫ್ರೆಂಡ್, ಇದು ಏನು 1 BHK ಫ್ಲ್ಯಾಟ್ ತಾಳೋ ಅಂಥವ್ರು, ಆಸಕ್ತಿ ಇರೋ ಅಂಥವ್ರು ತಾಂಬೋದು. ಫ್ರೆಂಡ್, ಈಗ ಸುಮಾರು ಜನ ಅಲ್ಲೇ ತಾಂಡಿದ್ದಾರೆ, ಕೆಲವು ಕಡೆ ಕೊಡ್ತಾ ಇದ್ದಾರೆ, ಅಂತಿಮ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಕೆಲಸ ಸ್ಟಾಪ್ ಆಗಿದ್ದಾವೆ. ಫ್ರೆಂಡ್, ಈಗ ಸುಮಾರು ಜನ ಕೇಳ್ತಾ ಇದ್ರಿ, ನಾವು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲ್ಯಾಟಿಗೆ ಅಪ್ಲೈ ಮಾಡ್ಬೋದಾ ಅಂತ. ಯಾಕೆಂದರೆ ನಾನು ಹಾಕೋಂಥ ವಿಡಿಯೋಗಳು ಹೊಸ ಜನಗಳು ಇಲ್ಲಿ ನೋಡ್ತಾ ಇರ್ತಾರೆ, ಹಾಗಾಗಿ ಸುಮಾರು ಕಮೆಂಟ್ಗಳು ಬಂದ್ರಿಂದ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ನೋಡಿ, ಇದು 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಏನು ಕಟ್ತಾ ಇದ್ದಾರೋ ಇದು ಅರ್ಜಿ ಇನ್ನೂ ಸ್ಟಾಪ್ ಆಗಿಲ್ಲ. ಯಾಕೆಂದರೆ ಸುಮಾರು 2021ರಿಂದನೂ ಸಹ ಇದು ಅರ್ಜಿ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹಾಕೋಂಥವ್ರು ನೀವು ಖಂಡಿತವಾಗಿ ಅರ್ಜಿ ಸಲ್ಲಿಸ್ಬೋದು. ಸುಮಾರು ಜನಕ್ಕೆ ಅಮೌಂಟ್ ಕಟ್ಟಿದ್ದಾರೆ. ಫ್ರೆಂಡ್, ಈಗ ನಿಮಗೆ ವಿಷಯ ತಿಳಿಸೋದು ಇಷ್ಟೇ. ಯಾಕೆಂದರೆ 2021ರಲ್ಲಿ ಅರ್ಜಿ ಹಾಕೊಂಡು ಬರ್ತಾ ಇದ್ದಾರೆ. ಒಂದು ವಿಷಯ ನಿಮಗೆ ಕ್ಲಿಯರಾಗಿ ತಿಳ್ಕೊಳ್ಳಿ, ನೀವು ಏನಾರ 1 BHK ಫ್ಲ್ಯಾಟ್ ನೀವು ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ನೇರವಾಗಿ. ಇಲ್ಲಾದರೆ ನಿಮ್ಮ ಹತ್ತಿರ ಇರುವಂತಹ MLA ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕ್ಷೇತ್ರದಲ್ಲಿ ಈಗ ಎಕ್ಸಾಂಪಲ್ ಯಶವಂತಪುರ ಆಗಿರ್ಬೋದು, ಆ ಕ್ಷೇತ್ರದ MLA, ಯಲಹಂಕ ಆಗಿರ್ಬೋದು, ಆ ಕ್ಷೇತ್ರದ MLA, ಆ ಥರ MLA ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಫ್ಲ್ಯಾಟ್ಗಳು ಏನಾದ್ರು ಖಾಲಿ ಇದ್ದರೆ ನೀವು ಅರ್ಜಿ ಸಲ್ಲಿಸಿ ನಂತರ ನೀವು 50,000 ಕಟ್ಟಿ ನೀವು ಪೇ ಮಾಡ್ಕೋಬೋದು. ಫ್ಲ್ಯಾಟ್ಗಳು ಕೇಳ್ಕೊಂಡು ಖಾಲಿ ಇದ್ದರೆ ಬುಕ್ ಮಾಡ್ಕೋಬೋದು. ಫ್ರೆಂಡ್, ಮೊದಲಿಗೆ ಸ್ಥಳೀಯರು ನೀವು ಅದೇ ಕ್ಷೇತ್ರದಲ್ಲಾಗಿದ್ರೆ, ನಮಗೆ ಅದೇ ಜಾಗದಲ್ಲಿ ಬೇಕು ಅಂತಂದರೆ ನಿಮ್ಮ MLA ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಖಾಲಿ ಇರೋ ಕಡೆ ನೀವು ತಗೊಬೋದು. ಅಥವಾ ಇಲ್ಲ, ನಾವು ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಡೆ ಎಲ್ಲಾದರೂ ಪರವಾಗಿಲ್ಲ ನಾವು ಕಾಣ್ತೀವಿ ಅಂದರೆ ಸಾರ್ವಜನಿಕ ಕೋಟಾದಲ್ಲಿ ನೀವು ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸಿ ನೀವು ಸೆಲೆಕ್ಟ್ ಆದರೆ ನಿಮಗೆ 50,000 ರೂಪಾಯಿ ಕಟ್ಟಿ ಫ್ಲ್ಯಾಟ್ಗಳು ಖಾಲಿ ಇರೋ ಕಡೆ ಬುಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು 2021ರಿಂದನೂ ಸಹ ಇದು ಚಾಲ್ತಿಯಲ್ಲಿದೆ. ಹಾಗಾಗಿ ಸ್ವಲ್ಪ ಖಾಲಿ ಇರೋ ಕಡೆ ನೋಡ್ಕೋಬೇಕು. ನಿಮ್ಮ ಹತ್ತಿರ MLA ಕಡೆಯಿಂದನೂ ನೀವು ಕೇಳ್ಕೊಬೋದು. ಒಂದು ವಿಷಯ ಫ್ರೆಂಡ್, ನಿಮಗೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಲಿಂಕು ನೀನು ಇಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಹಾಕಿರ್ತೀನಿ, ಸರ್ಚ್ ಮಾಡ್ಕೋಬೋದು 1 BHK ಫ್ಲ್ಯಾಟ್ದು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮಗೆ ಅರ್ಜಿ ಸಲ್ಲಿಕೆ ಆಗಿರ್ಬೋದು, ಫ್ಲ್ಯಾಟ್ ಬುಕ್ಕಿಂಗ್ ಮಾಡೋದಾಗಿರ್ಬೋದು, ಮತ್ತು ಲಭ್ಯ ಇರೋ ಫ್ಲ್ಯಾಟ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಎಲ್ಲ ಅಲ್ಲಿ ಡೀಟೇಲ್ಸಲ್ಲಿ ನಿಮ್ಗೆ ಸಿಕ್ಕುತ್ತೆ. ನೀವೇನೋ ಅರ್ಜಿ ಸಲ್ಲಿಸ್ಬೇಕು ಅಂದರೆ ಅರ್ಜಿ ಸಲ್ಲಿಕೆ ಅಂತ ಇರುತ್ತಲ್ಲ, ಕ್ಲಿಕ್ ಮಾಡಿ. ಸ್ಥಳೀಯವಾರು ಮತ್ತು ಸಾರ್ವಜನಿಕ ಇರುತ್ತೆ, ಸಾರ್ವಜನಿಕರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ, ಒಂದು ಆಧಾರ್ ಕಾರ್ಡು ನಿಮಗೆ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡ್ತಿದ್ದಂಗೆ ಅದು ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ. ನೀವು ಯಾವ ಕ್ಷೇತ್ರ, ಯಾವ ವಾರ್ಡಲ್ಲಿದ್ದೀರಾ, ಮತ್ತು ನೀವು ಎಲ್ಲಿ
ಕೇಳ್ತೀರಾ, ಅಡ್ರೆಸ್ ಪೂರ್ತಿ ಅಡ್ರೆಸ್ ಕೇಳ್ತಾ ಅದರ ಅಡ್ರೆಸ್ ಫಿಲಪ್ ಮಾಡ್ತಿದ್ದಂಗೆ ಒಂದೊಂದೇ ಸ್ಟೆಪ್ ಅದು ಆಟೋಮೆಟಿಕ್ ಕಾಣ್ತಾ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ID ಕಾರ್ಡು, ರೇಷನ್ BPL ಕಾರ್ಡು. ಮೇನು BPL ಕಾರ್ಡ್ ಹೋಲ್ಡರ್ಗೆ ಇದು ಜಾಸ್ತಿ ಅವಕಾಶ ಇರುತ್ತೆ. ಇಷ್ಟೆಲ್ಲ ನಿಮಗೆ ಅವಕಾಶ ಇರುತ್ತೆ. ನೀವು ಏನಾರ ಸೆಲೆಕ್ಟ್ ಆದರೆ, ನೀವು ಅರ್ಜಿ ಹಾಕಿ ನಂತರ ಒಂದು ಮಂತ್ 1.5 ತಿಂಗಳಾಗಿರ್ಬೋದು, ಸೆಲೆಕ್ಟ್ ಆದರೆ ನೀವು ಅಲ್ಲಿ ನಿಮಗೆ ಒಂದು ಮೆಸೇಜ್ ಬರುತ್ತೆ. ನೀವು ನಿಗಮದಿಂದ ಸೆಲೆಕ್ಟ್ ಆಗಿದ್ದೀರಾ, ನೀವು 50 IDS ಬ್ಯಾಂಕಿಗೆ ಒಂದು 50,000 ರೂಪಾಯಿ ಅಮೌಂಟ್ ಕೊಟ್ಟು ಫ್ಲಾಟ್ಗಳು ಆಯ್ಕೆ ಮಾಡ್ಕೊಳ್ರಿ ಅಂತ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಮಾಡಿದ ನಂತರ ನೀವು ನಿಮಗೆ ಒಂದ್ಸಲ ವಿಸಿಟ್ ಮಾಡಿ ನಂತರ ನಿಮ್ಗೆ ಏನಾದ್ರು ಸೆಲೆಕ್ಟ್ ಆದರೆ ಫ್ಲಾಟ್ಗಳು ಖಾಲಿ ಇರೋ ಕಡೆ ನೋಡ್ಕೊಂಡು ಸರಿ ವಿಸಿಟ್ ಮಾಡಿ. ಒಂದು ಸ್ವಲ್ಪ ಅಮೌಂಟ್ ಕಟ್ಟೋಕ್ಕಿಂತ ಮುಂಚೆ ಒಂದ್ಸರಿ ನೀವೇನಾರ ನೇರವಾಗಿ MLA ಕೋಟ ಹಾಕಿದರೆ MLA ಹತ್ರ ವಿಸಿಟ್ ಮಾಡಿ ಎಲ್ಲ ವಿಚಾರಿಸ್ಕೊಳ್ಳಿ ಎಲ್ಲಿ ಖಾಲಿ ಇದೆ ಅಂತ. ಸಾರ್ವಜನಿಕರ ಕೋಟಲ್ಲಿ ಹಾಕಿದರೆ ಒಂದ್ಸರಿ ರಾಜೀವ್ ಗಾಂಧಿ ವಸತಿ ನಿಗಮ ಮೆಜೆಸ್ಟಿಕ್ ಕಾವೇರಿ ಭವನ, ಈ ಕಂದಾಯ ಭವನ ಹತ್ರ ಪಕ್ಕದಲ್ಲೇ ಕಾವೇರಿ ಭವನ ಬರುತ್ತೆ. ಅಲ್ಲಿ ಕೇಳಿದ್ರೆ ನಿಮಗೆ ಡೀಟೇಲ್ಸಲ್ಲಿ ಕೊಡ್ತಾರೆ ಅಂತ ನಾನು ಇಲ್ಲಿ ತಿಳಿಸ್ತೀನಿ. ಫ್ರೆಂಡ್, ನಿಮಗೆ ವೆಬ್ಸೈಟು ಲಿಂಕು ಕೊಟ್ಟಿರ್ತೀನಿ. 1 BHK ಫ್ಲ್ಯಾಟು ಮತ್ತು ಪಕ್ಕದಲ್ಲಿ 2 BHK ಫ್ಲ್ಯಾಟು ಸಹ ಇರುತ್ತೆ. 2 BHK ಫ್ಲ್ಯಾಟು ಹರಾಜಿರೋದ್ರಿಂದ ಅದು ಸ್ಥಗಿತಗೊಂಡಿದೆ. ಸದ್ಯಕ್ಕೆ ಅದು ಅರ್ಜಿ ಸ್ಟಾಪ್ ಮಾಡಿದ್ದಾರೆ. 2 BHK ಫ್ಲ್ಯಾಟ್ ನೀವೇ 1 BHKಗೆ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಇನ್ನೂ ಅದು ರನ್ನಿಂಗಲ್ಲಿ ಇದೆ. 1 BHK ಫ್ಲ್ಯಾಟ್ಗೆ ನೀವು ಅರ್ಜಿ ಸಲ್ಲಿಸ್ಕೋಬೋದು. ಮತ್ತು ಹೆಚ್ಚಿನ ವಿವರಗಾಗಿ ನಾನು ಒಂದೇ ವಿಡಿಯೋದಲ್ಲಿ ಮಾಡ್ತಾಯಿಲ್ಲ, ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲು 1 ಲಕ್ಷ ವಸತಿ ಯೋಜನೆ ಬಗ್ಗೆ ಸಾಕಷ್ಟು ವಿಡಿಯೋಗಳು ಇದ್ದಾವೆ. ಸರ್ಚ್ ಮಾಡಿ, ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಊರು ವಿಡಿಯೋ ಸಮೇತನೂ ಅಲ್ಲಿ ಇರುತ್ತೆ ನಿಮಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಇದು ನಿಮಗೆ ಬ್ಯಾಂಕ್ ಲೋನ್ಸು ಸಹ ಇರುತ್ತೆ. ಏನು ಬ್ಯಾಂಕ್ ಲೋನು ಸಹ ಇರುತ್ತೆ. ಮಿಕ್ಕಿತ್ತು ನಿಮಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್ಕಾರದಿಂದ, ಬಡ್ಡಿ ಸಹಾಯಧನ ಸಿಗುತ್ತೆ, ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ.